ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ವಿನಾಯಕ ಜ್ಯುವೆಲರಿ ಮತ್ತು ಸಿಲ್ಕ್ ಸಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಕೆಲವರು ಈಗ ಅಂದ್ಕೊಂಡಿರ್ತಾರೆ, ನನಗೆ ಗೊತ್ತು, ನಾನು ಏನೇ ತಪ್ಪು ಮಾಡಿದ್ರು ದೇವರು ಕ್ಷಮಿಸ್ತಾನೆ, ಅದೇ ಅವನ ಕೆಲಸ ಅಂತ ತಿಳಿದಿರ್ತಾರೆ. ಆದ್ರೆ ಖಂಡಿತ ತಪ್ಪು ತಿಳಿದು ಏನಾದ್ರೂ ತಪ್ಪು ಮಾಡಿದ್ರೆ ಖಂಡಿತ ಯಾರು ಕೂಡ ಕ್ಷಮಿಸಲ್ಲ ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ಬಾಬು ಶರ್ಮಾ ಗುರೂಜಿಯವರು. ಗುರೂಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆತ್ಮೀಯವಾದ ಸ್ವಾಗತ ಗುರುಜಿ ತಮ್ಗೆ. ಗುರುಜಿ, ಸೋಮವಾರದ ಈ ಶುಭ ದಿನ ಯಾವೆಲ್ಲ ವಿಶೇಷ ಮಾಹಿತಿಯ ಬುತ್ತಿ ನಮ್ಗಾಗಿ ಕಾಯ್ತಿದೆ ಅಂತ ಕೇಳಬಹುದಾ? ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ದೈವಾನುಗ್ರಹ ಭಕ್ತ ಪ್ರಿಯರ ಸಮೇತವಾಗಿ ಸ್ವಾಗತ, ಸುಸ್ವಾಗತ ನಮ್ಮ ಈ ಬ್ರಹ್ಮಾಂಡ ಲೋಕಕ್ಕೆ. ಇಂಥ ಒಂದು ಬ್ರಹ್ಮಾಂಡ ಲೋಕದಲ್ಲಿ ಇವತ್ತಿನ ದಿವಸ ಕಾರ್ತಿಕ ಸೋಮವಾರ, ಎರಡನೇ ಸೋಮವಾರ, ಬಹಳ ವಿಶೇಷವಾಗಿರ್ತಕ್ಕಂಥ ಸೋಮವಾರ. ಇಲ್ಲಿರ್ತಕ್ಕಂಥದ್ದು ಉತ್ತರಾಭಾದ್ರ ನಕ್ಷತ್ರ. ಇಂಥ ಒಂದು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಪ್ರತಿಯೊಬ್ಬ ಮನುಷ್ಯ ದ್ವಾದಶಿ ಅಂತೀವಿ. ಈ ದ್ವಾದಶಿ ಬಹಳ ಮುಖ್ಯವಾಗಿರ್ತಕ್ಕಂಥ ದ್ವಾದಶಿ. ಉತ್ವಾನ್ ದ್ವಾದಶಿ ಅಂತ ಕರಿತೀವಿ. ಅಂದರೆ ತುಳಸಿ ಹಬ್ಬ. ಉತ್ವಾನ್ ದ್ವಾದಶಿಯಲ್ಲಿ ಸಾಕ್ಷಾತ್ ದಿವಾನ್ ಪೂರ್ಣಯ್ಯವರು ಟಿಪ್ಪು ಸುಲ್ತಾನರ ಆಸ್ಥಾನದಲ್ಲಿದ್ರಲ್ಲ, ಆ ದಿವಾನ್ ಪೂರ್ಣಯ್ಯವರ ಆಸ್ಥಾನದಲ್ಲಿ ಉತ್ವಾನ್ ದ್ವಾದಶಿಯನ್ನು ಆಚರಿಸಿರ್ತಕ್ಕಂಥದ್ದು. ಒಂದು ಹಿಂದೂ ಸಂಪ್ರದಾಯವನ್ನು ಆ ಕಾಲದಿಂದ ಇವತ್ತಿನವರೆಗೂ ದಿವಾನ್ ಪೂರ್ಣಯ್ಯನವರು ಆಚರಿಸಿರ್ತಕ್ಕಂಥ ಸಾಕಷ್ಟು ವಿಚಾರಗಳನ್ನು, ಸಂಸ್ಕಾರಗಳನ್ನು ಮೈಸೂರು ಅರಸರ ಮುಖಾಂತರವಾಗಿ ಟಿಪ್ಪು ಸುಲ್ತಾನರ ಆಸ್ಥಾನದಲ್ಲಿ, ಹೈದರಾಳಿ ಆಸ್ಥಾನದಲ್ಲಿ ಅದು ಎಷ್ಟೋ ವಿಚಾರವಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ಮುಂದೆ ತಂದಿಟ್ಟಿರೋದು ದಿವಾನ್ ಪೂರ್ಣಯ್ಯನವರು. ಇವತ್ತು ದಿವಾನ್ ಪೂರ್ಣಯ್ಯನವ್ರನ್ನ ನೆನೆಸ್ಕೊಳ್ತಕ್ಕಂಥ ಸುದಿನ. ಉತ್ವಾನ್ ದ್ವಾದಶಿಯಲ್ಲಿ ಸಾಕ್ಷಾತ್ ತುಳಸಿ ಪೂಜೆ ಬೇಕು. ಕೃಷ್ಣ ತುಳಸಿ, ಶ್ರೀ ತುಳಸಿ ಅಂತ ಹೇಳಿ. ಕೃಷ್ಣ ತುಳಸಿ ಕಪ್ಪಾಗಿರ್ತಕ್ಕಂಥ ತುಳಸಿ, ಶ್ರೀ ತುಳಸಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಬೆಳ್ಳಗಿರ್ತಕ್ಕಂಥ ತುಳಸಿ. ಶ್ರೀ ತುಳಸಿ ಅಂದರೆ ಸಾಕ್ಷಾತ್ ಲಕ್ಷ್ಮೀ, ನಾರಾಯಣ ಅಂದರೆ ಕೃಷ್ಣ ತುಳಸಿ. ಆ ಕೃಷ್ಣ ನಾರಾಯಣ ಅಂದ ಹಾಗೆ ಆ ಕೃಷ್ಣ ನಾರಾಯಣ ಎರಡೂ ಬೇರೆ ಬೇರೆ ಏಕ ಸ್ವರೂಪ ಅಂತ ಕರಿತೀವಿ. ಇವನಿಗೆ ಮದುವೆನ ಮಾಡಿಸ್ತಕ್ಕಂಥ ವಿಧಿವದತ್ತು. ಆ ವಿಧತ್ತು ನಾವು ನೀವು ಕೃಷ್ಣ ತುಳಸಿಗೆ, ಶ್ರೀ ತುಳಸಿಗೆ ಒಂದು ವಿವಾಹವನ್ನು ಮಾಡೋ ಹಾಗೆ ಅಲ್ಲಿರ್ತಕ್ಕಂಥ ಬನ್ನಿ ಮರವನ್ನು ಸ್ಮರಣೆ ಮಾಡಿಕೊಂಡು, ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಇರತಕ್ಕಂಥ ಗಿಟ್ಟವನ್ನು ನಾವು ಎರಡು ತಂದಿರ್ತಕ್ಕಂಥ ವಿಚಾರ. ಈ ಬನ್ನಿ ಮರ, ಬೆಟ್ಟದ ನೆಲ್ಲಿಕಾಯಿಯನ್ನು ಇಡನ್ನು ಇಟ್ಟು ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡಿದಾಗ ಶಮಿ ವೃಕ್ಷ ಅಂತಕ್ಕಂಥದ್ದು ಬನ್ನಿ ಮರ, ಬೆಟ್ಟದ ನೆಲ್ಲಿಕಾಯಿಲಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಪಾಪಕರ್ಮಗಳು ತೊಳಿತಕ್ಕಂಥ ಅವಗುಣ. ಈ ಅವಗುಣದಲ್ಲಿ ಭಗವಂತನ ಕೃಪಾಕಟಾಕ್ಷ ಎಂದೆಂದು ಜೀವಂತವಾಗಿರ್ತಕ್ಕಂಥವನು ಜೀವಂತ ಸಿರಿ ಅಂತಕ್ಕಂಥದ್ದು. ಸಿರಿ ಅಂದರೆ ನಮ್ಮಲ್ಲಿ ಸಂಪತ್ತು. ಸಿರಿ ಸಂಪತ್ತು ಯಾರಿಂದ ದೊರೆಯುತ್ತೆ? ಲಕ್ಷ್ಮಿಯಿಂದ. ಆ ಲಕ್ಷ್ಮೀ ನಿತ್ಯ ಅಂತ ಕರೀತಾರೆ. ಭೂಮಿ ಮೇಲೆ ಲಕ್ಷ್ಮಿ ಯಾವ ರೀತಿಯಲ್ಲಿ ಸಿಗ್ತಾಳೆ ಅಂದರೆ ಯದ್ವಾದ ಸಿಗ್ತಾಳೆ. ಪರಮೇಶ್ವರನ ದೇವಸ್ಥಾನಕ್ಕೆ ಹೋದಾಗ ಬಿಲ್ಲುಪತ್ರೆಯಾಗಿ ಸಿಗ್ತಾಳೆ. ವಿಷ್ಣು ದೇವಾಲಯಕ್ಕೆ ಹೋದಾಗ ಬೃಂದಾವನದ ತುಳಸಿಯಾಗಿ ಸಿಗ್ತಾಳೆ. ಇವತ್ತು ಆ ತುಳಸಿ ಹಬ್ಬವನ್ನು ಉತ್ವಾನ್ ದ್ವಾದಶಿ ಎಂದೇ ವನದಲ್ಲಿ, ತೋಟದಲ್ಲಿ ಭೋಜನವನ್ನು ಮಾಡತಕ್ಕಂಥ ಅವಕಾಶ. ಈ ಅವಕಾಶವನ್ನು ಸದ್ಗುಣ ಮಾರ್ಗದಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ಈ ಕಾರ್ತಿಕ ಸೋಮವಾರದಲ್ಲಿ ನಮ್ಮ ಸಂಸ್ಕಾರದ ಪ್ರಕಾರವಾಗಿ ಯಾರ್ಯಾರು ಕಾರ್ತಿಕ ಸೋಮವಾರ ವ್ರತವನ್ನು ಮಾಡಿದ್ದೀರಾ, ಯಾರ್ಯಾರು ಉಪವಾಸವನ್ನು ಮಾಡ್ತೀರಾ, ಈ 4 ಅಥವಾ 5 ಕಾರ್ತಿಕ ಸೋಮವಾರ ವ್ರತವನ್ನು ಕಾರ್ತಿಕ ಮಾಸದಲ್ಲಿ ಯಾರು ಮಾಡ್ತಾರೋ, ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ಸರ್ವದೀಪಂ ನಮೋಸ್ತುತೆ. ಆ ಸಂಧ್ಯಾ ದೀಪದಲ್ಲಿ ಸರ್ವದೀಪಂ ನಮೋಸ್ತುತೆ ಅಂತ ಮಾಡಿಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ಭಾವನೆಗಳು ಎಲ್ಲವೂ ಸರಿ ಹೋಗುತ್ತೆ. ಕತ್ಲಾಗಿರ್ತಕ್ಕಂಥ ನಮ್ಮ ಜೀವನ ಬೆಳಕಿನ ಮಾರ್ಗಕ್ಕೆ ಬರುತ್ತೆ. ಇವತ್ತು ಮೇಲ್ಕೋಟೆ ಚಳವನಾರಾಯಣ ಸ್ವಾಮಿಯ ರಥ ಬಹಳ ವಿಜೃಂಭಣೆಯಿಂದ ಆ ರಥವನ್ನು ಎಳಿತಾರೆ. ಎಷ್ಟೋ ಜನ ವೈರ್ಮುಡಿಗೆ ಹೋಗ್ತೀರಾ, ಆದರೆ ರಥಕ್ಕೆ ಹೋಗಲ್ಲ. ರಥದಲ್ಲಿರ್ತಕ್ಕಂಥ ಚೆಲುವನಾರಾಯಣ ಇಡೀ ಜಗತ್ತಿಗೆ ನನ್ನಷ್ಟು ಚೆಲುವ ಎಲ್ಲ ಇದನ್ನ ಖಂಡಿತ ಇಲ್ಲ. ಚೆಲುವ ಅಂತ ಚೆನ್ನಿಗ ನಲಿದಾಡು ಬಾ, ನೋಡಿದ್ರೆ ಎಷ್ಟು ಚೆನ್ನಾಗಿರ್ತಾನೆ ಆ ಚೆಲುವ ಚೆನ್ನಿಗ. ಆ ಚೆನ್ನಕೇಶ್ವರ ಸಾಕ್ಷಾತ್ ಮೇಲ್ಕೋಟೆ ಚೆಲುವನಾರಾಯಣ ಎಲ್ಲರೂ ಒಬ್ಬನೇ ಆಗಿರ್ತಕ್ಕಂಥ ನಾರಾಯಣ ಸ್ವರೂಪ. ಅದಕ್ಕೆ ಇವನ ಅಲಂಕಾರ ಪ್ರಿಯ ಅಂತ ಕರಿತೀವಿ. ಎಷ್ಟು ಅಲಂಕಾರ ಮಾಡಿದ್ರು ನೋಡ್ತಾ ಇದ್ರೆ ಇನ್ನಷ್ಟು ಮಾಡೋಣ, ಮಗದಷ್ಟು ಮಾಡೋಣ, ಮತ್ತಷ್ಟು ಹೂ ಹಾಕೋಣ, ಆ ತೋಮಾಲೆ ಹಾಕೋಣ, ಈ ಅಲಂಕಾರವನ್ನು ಮಾಡಿ ನೋಡೋಣ. ಈ ಅಲಂಕಾರ ಸ್ವರೂಪ. ಅದಕ್ಕೆ ಮೋಹ ಮಾಯೆಯಲ್ಲಿ ಸಿಲುಕಿರ್ತಕ್ಕಂಥ ಮಾಯಾವಿ ಈ ಸೋಮವಾರದಂದು ನೀವು ಯಾರು ಕಾರ್ತಿಕ ಸೋಮವಾರದಂದು ದೀಪವನ್ನು ಹಚ್ಚಿ ಬೆಳಕನ್ನು ಆ ದೀಪವನ್ನು ಬೆಳಗಿಸ್ತಾ ಬಂದಿದ್ದೀರೋ, ಯಾರ್ಯಾರು ದೀಪಾವಳಿಯಿಂದ ಇವತ್ತಿನವರೆಗೂ ಆ ದೀಪವನ್ನು ಬೆಳಗಿಸಿದಿರೋ,
ಕಣ್ತುಂಬ ಆ ಮನೆಯೇ ತುಂಬ ಆ ದೀಪಗಳನ್ನು ನೋಡಿ ಆನಂದಿಸಿ, ತುಳಸಿ ಕಟ್ಟೆಯಲ್ಲಿರ್ತಕ್ಕಂಥ ದೀಪಗಳನ್ನು ಹಚ್ಚಿ ಎಷ್ಟು ಆನಂದದಿಂದ ಇಕ್ಕಂಥ ಶ್ರೀಕೃಷ್ಣ ತುಳಸಿಗೂ ಕೃಷ್ಣ ತುಳಸಿಗೂ ಇಬ್ಬರಿಗೂ ವಿವಾಹವನ್ನು ಮಾಡಿದಾಗ ರಾಧಾ ರುಕ್ಮಿಣಿ ಸತ್ಯಭಾಮ ಹಬ್ಬ ಭೂಲೋಕಕ್ಕೆ ಇಳಿದಿದ್ದಾರೇನೋ, ಇವತ್ತು ಆ ಕೃಷ್ಣ ಬೃಂದಾವನ ಇಲ್ಲೇ ಇದೆಯೇನೋ. ಯಾಕೆಂದರೆ ಎಲ್ಲರ ಮನೆಯ ಬೃಂದಾವನಗಳಲ್ಲಿ ಎಲ್ಲರೂ ವಿಶೇಷವಾಗಿರ್ತಕ್ಕಂಥದ್ದನ್ನು ಮಧ್ಯಕ್ಕೆ ತರಬೇಕಂತೆ, ತೋಟದಲ್ಲಿ ತರಬೇಕಂತೆ. ಆ ತುಳಸಿಯನ್ನು ತೋಟದಲ್ಲಿಟ್ಟು ಗಿಡಗಳ ಸುತ್ತಲೂ ಇದ್ದು ನಾವೆಲ್ಲ ಕೂತ್ಕೊಂಡು ಆ ಊಟವನ್ನು ಮಾಡಬೇಕಂತೆ. ಯಾವ ಊಟ ಏನು ಎತ್ತ ಅಂತ ತಾವು ತಿಳ್ಕೋಬೇಕು. ಅದೇ ನಿಜವಾದ ಆನಂದ. ಇಂಥ ಒಂದು ಆನಂದ ಪ್ರತಿಯೊಬ್ಬರಿಗೂ ಸಿಂದಕ್ಕೆ ಪ್ರತಿದಿನ ಒಂದೊಂದು ಕಾರ್ಯಕ್ರಮದಲ್ಲಿ, ಈ ಒಂದು ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಬೃಹದಾಕಾರದಲ್ಲಿ ಬೆಳೆದಿರತಕ್ಕಂಥ ನಮ್ಮ ಆತ್ಮವಿಶ್ವಾಸ ಎಂದೆಂದಿಗೂ ಹೀಗೆ ಇರುತ್ತಾ ಇಲ್ಲವಾ ಅದೂ ಗೊತ್ತಿಲ್ಲ. ಯಾಕೆಂದರೆ ಮೂಲ ಮಾಯೆಯಾಗಿರ್ತಕ್ಕಂಥ ಆ ಮಾಯಾವಿ ನಾರಾಯಣ ಸ್ವಾಮಿಯ ಒಂದು ವಿಶೇಷದಲ್ಲಿ ಪ್ರತಿಯೊಬ್ಬರಿಗೂ ಇಚ್ಛೆ ಇರುತ್ತೆ, ಆದರೆ ಪೂರೈಸಬೇಕಾದ್ದು ಭಗವಂತನ ಇಚ್ಛೆ. ನಮ್ಮ ಸಂಕಲ್ಪ ಹೇಗಿರುತ್ತೆ, ನಿಮ್ಮ ಸಂಕಲ್ಪ ಅದೇ ರೀತಿ ಇದ್ದರೆ ಮಾತ್ರ. ಅದಕ್ಕೆ ಎರಡು ಕೈ ಜೋಡಿಸಿದರೆ ಮಾತ್ರ ಚಪ್ಪಾಳೆ. ಯಾವ ಕಾಲಕ್ಕೂ ಸ್ಥಿರವಾಗಿ ನಿಂತಿರತಕ್ಕಂಥ ಈ ಬೃಹತ್ ಬ್ರಹ್ಮಾಂಡ ಎಂಥ ಒಂದು ಜೀವರಾಶಿಗೂ ಎಲ್ಲವರಿಗೂ ಧರ್ಮ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇದೆ.